ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಾವಣಗೆರೆಯ ದಣಿ ಅಂತಲೇ ಫೇಮಸ್ ಆಗಿದ್ದ ಕರ್ನಾಟಕದ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಶಿವಶಂಕರಪ್ಪನವ್ರಿಗೆ ಯಾರಾದರೂ ಸಾಟಿ ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪನವರೇ. ಅಂಥ ಶಿವಶಂಕರಪ್ಪನವರು ಮತ್ತೊಮ್ಮೆ ಹುಟ್ಟು ಬರಲಿ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದ ಹರಿಕಾರ, ಬಡವರ ಪಾಲಿಗೆ ಬಂದೋ ಇವರೇ. ಉದ್ಯಮಿಯಾಗಿ ಸಮಾಜ ಸೇವೆ ಮಾಡ್ತಾ ರಾಜ್ಯ ರಾಜಕಾರಣದಲ್ಲೂ ತಮ್ಮದೇ ಛಾಪು ಮೂಡಿಸಿದವರು ದಾವಣಗೆರೆ ದಣಿ ಶಾಮನೂರು ಶಿವಶಂಕರಪ್ಪ. ಇಂಥ ಮಣ್ಣಿನ ಮಗ ಇನ್ನಿಲ್ಲ. ದಾವಣಗೆರೆ ದಣಿ ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ. ಕೊಡುಗೈ ದಾನಿ, ಶಿಕ್ಷಣ ಸಂಸ್ಥೆಗಳ ಒಡೆಯ, ಪ್ರಭಾವಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡ, ಹಿರಿಯ ರಾಜಕಾರಣಿ, ಮಾಜಿ ಮಂತ್ರಿ, ಹಾಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. 94 ವರ್ಷದ ಶಾಮನೂರು ಶಿವಶಂಕರಪ್ಪ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಕಳೆದ 1 ತಿಂಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಿಸದೆ ಸಂಜೆ 6:45 ಕೊನೆಯುಸಿರೆಳೆದಿದ್ದಾರೆ. ಇದು ಏಜ್ ರಿಲೇಟೆಡ್ ಕಾಯಿಲೆ. ಏನು 94-95 ವರ್ಷ ಆಯಿತು. ಈ 1 ತಿಂಗಳಿಂದ ಅವರು ಭಾಳ ಅಸ್ತವ್ಯಸ್ತ ಹೊಂದಿದ್ರು. ಆ ನಿಟ್ಟಿನಲ್ಲಿ ಇಂಪ್ರೂವ್ಮೆಂಟ್ಸ್ ಏನು ಕಾಣಲಿಲ್ಲ. ಭಾಳ ಕಷ್ಟಪಟ್ಟರು. ಒಂದು 15 ದಿವಸದಿಂದ, ಒಂದು ವಾರ 10 ದಿವಸದಿಂದಂತೂ ಭಾಳ ಪ್ರಾಬ್ಲಮೆಟಿಕ್ ಆಗಿತ್ತು. 5 ದಶಕಗಳ ರಾಜಕೀಯ ಹಾದಿ, 6 ಬಾರಿ ಶಾಸಕರಾಗಿ ಸೇವೆ. 1931 ಜೂನ್ 16ರಂದು ಜನಿಸಿದ ಶಾಮನೂರು ಶಿವಶಂಕರಪ್ಪ 6 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಸೇವೆ ಅಪಾರ. 1971ರಲ್ಲಿ ಮೊದಲ ಬಾರಿ ಚುನಾವಣಾ ರಾಜಕೀಯ ಪ್ರವೇಶ ಮಾಡಿದರು. ದಾವಣಗೆರೆ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದ ಶಾಮನೂರು ಶಿವಶಂಕರಪ್ಪ ಬಳಿಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. 1994ರಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. 2013ರಲ್ಲಿ ಮೊದಲ ಬಾರಿಗೆ ಸಚಿವರಾಗಿದ್ದ ಶಾಮನೂರು ಶಿವಶಂಕರಪ್ಪ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಪಿಎಂಸಿ ಸಕ್ಕರೆ ಸಚಿವರಾಗಿ 2 ವರ್ಷ ಸೇವೆ ಸಲ್ಲಿಸಿದರು. 2 ವರ್ಷಗಳ ಬಳಿಕ ಪುತ್ರ ಮಲ್ಲಿಕಾರ್ಜುನಾಗಿ ಸಚಿವ ಸ್ಥಾನ ಬಿಟ್ಟುಕೊಟ್ಟಿದ್ದರು. 1997ರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಸಂಸದರಾಗಿದ್ದರು. 1999ರಲ್ಲಿ ಲೋಕಸಭೆ ಮಧ್ಯಂತರ ಚುನಾವಣೆಯಲ್ಲಿ ಸೋತಿದ್ದ ಶಾಮನೂರು ತಮ್ಮ 5 ದಶಕಗಳ ರಾಜಕೀಯ ಜೀವನದಲ್ಲಿ ಒಂದೇ 1 ಬಾರಿ ಮಾತ್ರ ಸೋತಿದ್ರು. 2004, 2008, 2013, 2018 ಹಾಗೂ 2023ರಲ್ಲಿ ಒಟ್ಟು 6 ಬಾರಿ ಶಾಸಕರಾಗಿದ್ದರು. ಅವರು ಕಷ್ಟಜೀವಿ. ಕಷ್ಟ ಅನ್ನೋದ್ರ ಬಗ್ಗೆ ಅರಿವಿತ್ತು. ನನಗಷ್ಟಿಲ್ಲ. ವ್ಯಾಪಾರ ಉದ್ಯಮವನ್ನು ಪ್ರಾರಂಭ ಮಾಡಿ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಕೌನ್ಸಿಲರಾಗಿ ರಾಜಕೀಯಕ್ಕೆ ಬಂದು ಆಮೇಲೆ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಭಾಳ ಒಂದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದಂಥ ಕೀರ್ತಿ ಅವ್ರಿಗಿಲ್ಲಿದೆ. ಪ್ರತಿಯೊಂದು ವಿಚಾರದಲ್ಲಿ ಏನು ಕಾಮನ್ ಸೆನ್ಸ್ ಭಾಳ ಇತ್ತು. ಆ ನಿಟ್ಟಿನಲ್ಲಿ ಸಮಾಜದ ಏಳಿಗೆಗೂ ಸಾಕಷ್ಟು ಶ್ರಮ ವಹಿಸಿದ್ರು. ಶಾಮನೂರು ಶಿವಶಂಕರಪ್ಪನವರ ತಂದೆ ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ ಮೂಲತಃ ವಿಜಯಪುರ ಜಿಲ್ಲೆಯ ಶಾಮನೂರಿನವರು. ಮೊದಲು ಉದ್ಯೋಗ ಅರಸಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ನೆಲೆಸಿದ್ರು. ಬಳಿಕ ದಾವಣಗೆರೆಗೆ ಸ್ಥಳಾಂತರಗೊಂಡಿದ್ರು. ಅಕ್ಕಿ ಮಾರಾಟದಲ್ಲಿ ಪ್ರಸಿದ್ಧಿ ಪಡೆದಿದ್ದ ಶಾಮನೂರು ಶಿವಶಂಕರಪ್ಪ ಕುಟುಂಬ ಉದ್ಯಮ ಕ್ಷೇತ್ರದಲ್ಲಿ ಇವತ್ತು ಮಾಡಿರುವ ಸಾಧನೆ ಅಪಾರ.
ಹಲವು ಶಿಕ್ಷಣ ಸಂಸ್ಥೆಗಳ ಒಡೆಯರಾಗಿದ್ದ ಶಾಮನೂರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿಯಾಗಿದ್ದರು. ಇವತ್ತಿನವರೆಗೂ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿಮೇಲೆ, ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದರೂ ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾಯಿದ್ರು. ವೀರಶೈವ ಲಿಂಗಾಯತ ಒಳಪಂಗಡ ಒಂದಾಗಿಸಲು ಹೋರಾಟ. ರಾಜಕೀಯದ ಜೊತೆಗೆ ತಮ್ಮ ಸಮುದಾಯದ ಒಗ್ಗಟ್ಟಿಗೂ ಶಾಮನೂರು ಶ್ರಮಿಸಿದ್ರು. ವೀರಶೈವ ಲಿಂಗಾಯತರಲ್ಲಿನ ಒಳಪಂಗಡಗಳನ್ನು ಒಂದಾಗಿಸಲು ನಿರಂತರ ಹೋರಾಟ ನಡೆಸಿದ್ರು. ಅವರ ನಿಧನ ಸುದ್ದಿ ನಮ್ಗೆಲ್ಲರಿಗೆ ಆಘಾತವಾಗಿದೆ. ನನಗೆ ವಿಶೇಷವಾಗಿ ಬಹಳ ಆತ್ಮೀಯರಾಗಿದ್ರು. ಸುಮಾರು 10-15 ವರ್ಷದಿಂದ ಅವ್ರ ಜೊತೆ ಬಹಳ ಅತ್ಯಂತ ನಿಕಟವಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಶಾಮನೂರಣ್ಣ ನಮ್ಮ ಹಿಂದೂರಾದ ಪೂಜ್ಯ ಭೀಮಣ್ಣ ಕಂಡ್ರ ಜೊತೆಯಲ್ಲೂ ಅವರು ಅಗಲಿ ಕೊಟ್ಟು ಸಮಾಜವನ್ನು ಸಂಘಟನೆ ಮಾಡುವಂತರ ಜೊತೆಯಲ್ಲಿ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. 3 ಪುತ್ರರು 4 ಪುತ್ರಿಯರು ಸೇರಿ 7 ಮಕ್ಕಳನ್ನ ಶಾಮನೂರು ಶಿವಶಂಕರಪ್ಪ ಅಗಲಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದ ದಾರಿ, ಸಮಾಜಮುಖಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನನ್ಯವಾಗಿದ್ದು, ಅಪಾರವಾದದ್ದು. ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥ ಒಬ್ಬ ಮಹಾನ್ ನಾಯಕರು ಇವತ್ತು ನಮ್ಮ ಮುಂದೆ ಇಲ್ಲ. ರಾಜಕೀಯ ರಂಗದಲ್ಲಿ ಭೀಷ್ಮ ಅಂತಾನೆ ಹೆಸರಾಗಿರ್ತಕ್ಕಂಥ, ಬಹಳಷ್ಟು ಬಾರಿ MLA ಆಗಿ, ಮಂತ್ರಿಯಾಗಿ ಸಮಾಜದ ಕೆಲಸವನ್ನು ಮಾಡಿದ್ದಾರೆ. ಗೌರವಾನ್ವಿತ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ನೋವು ತಂದಿದೆ. ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಅಭಿಮಾನವನ್ನು ಹೊಂದಿದ್ದಂಥ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಸುದೀರ್ಘವಾಗಿ ಸಮುದಾಯಕ್ಕೆ ಸೇವೆಯನ್ನು ಸಲ್ಲಿಸಿದಂಥ ಮಹಾನುಭಾವ ದೈವಾಧೀನರಾಗಿದ್ದಾರೆಂದು ತಿಳಿಯಬಂದಿದೆ. ನನಗೆ ತುಂಬ ಆಘಾತ ಆಗಿದೆ. ಮನಸ್ಸು ಶಾಮನೂರು ನಿಧನದಿಂದ ಬೆಂಬಲಿಗರಲ್ಲಿ ನೀರವ ಮೌನ ಆವರಿಸಿದೆ. ಎಲ್ಲರೂ ದಾವಣಗೆರೆಯ MCCA ಬ್ಲಾಕ್ನಲ್ಲಿರೋ ಶಾಮನೂರು ನಿವಾಸದ ಬಳಿ ಜಮಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.